ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆಯಾ? ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೂ ಇನ್ನು ಮುಂದೆ ಯಾರೆಲ್ಲ 2,000 ರೂಪಾಯಿ ಗೃಹಲಕ್ಷ್ಮಿಯ ಹಣ ತಗೋತಾ ಇದ್ರಲ್ವಾ, ನಿಮಗೆ ಖಂಡಿತ ಇನ್ನು ಮುಂದೆ 2,000 ರೂಪಾಯಿ ಬದಲು 2,500 ಅಥವಾ 5,000 ರೂಪಾಯಿ ಸರ್ಕಾರದಿಂದ ಬರ್ತಾ ಇದೆಯಾ ಅದು ಕೂಡ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಯಾರೆಲ್ಲ ಫಸ್ಟು ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಖಂಡಿತವಾಗ್ಲೂ ಬಿಡುಗಡೆ ಆಗಿದ್ದರೆ ಬಿಡುಗಡೆ ಆಗಿದೆ ಅಂತಲೇ ಹೇಳ್ತೀವಿ, ಬಿಡುಗಡೆ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ ಅಂತಲೇ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಯಾವುದೇ ರೀತಿ ಫೇಕ್ ನ್ಯೂಸ್ನ ನಾವು ಕೊಟ್ಟಿಲ್ಲ, ಮುಂದೆ ಕೂಡ ಕೊಡಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ಬಿಡುಗಡೆಯಾಗಿ ಈಗಾಗಲೇ 1 ತಿಂಗಳಾಗಿದೆ ನೋಡಿ. ಆದರೂ ಕೂಡ ಇನ್ನೂ 15% ಜನರಿಗೆ 29ನೇ ಕಂತಿನ ಹಣ 2,000 ರೂಪಾಯಿ ಬರಬೇಕು ನೋಡಿ. ಕೆಲವ್ರಿಗೆ 28ನೇ ಕಂತಿನ ಹಣ ಕೂಡ ಬರಬೇಕು. ಸರ್ಕಾರ ಖಂಡಿತವಾಗ್ಲೂ 2ನೇ ಹಂತದಲ್ಲಿ 29ನೇ ಕಂತಿನ ಹಣನ ಬಿಡುಗಡೆ ಮಾಡಿತ್ತು ನೋಡಿ. ಆದರೂ ಕೂಡ ಈವರೆಗೂ ಕೆಲವು ಗೃಹಲಕ್ಷ್ಮಿಯರಿಗೆ, ಕೆಲವು ಜಿಲ್ಲೆಗಳಿಗೆ ಇನ್ನೂ ಬಿಡುಗಡೆ ಆಗಿಲ್ಲ ನೋಡಿ. ಸ್ನೇಹಿತರೆ, 29ನೇ ಕಂತಿನ ಹಣ 2ನೇ ಹಂತದಲ್ಲಿ ಬಿಡುಗಡೆ ಆಗಿತ್ತು ನೋಡಿ ಸ್ನೇಹಿತರೆ, ಸರ್ಕಾರದಿಂದ ಮತ್ತೆ 2ನೇ ಹಂತದಲ್ಲಿ ಬಿಡುಗಡೆ ಆಗಿತ್ತಲ್ಲ, ಅದು ತುಂಬ ಸ್ಲೋ ಆಗಿದೆ. ಹಾಗಾಗಿ ಇನ್ನೂ 15% ಜನರಿಗೆ ಖಂಡಿತ ಈ ತಿಂಗಳು ಒಳಗಡೆ ಬರುವ ನಿರೀಕ್ಷೆ ಇದೆ. 29ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ನೋಡಿ. ಸ್ನೇಹಿತರೆ, ನಾವು ನಿಮಗೆ ಹೇಳಿದ್ವಿ ಇನ್ನು ಮುಂದೆ 2,000 ರೂಪಾಯಿ ಬದಲು 2,500 ಅಥವಾ 5,000 ರೂಪಾಯಿ ಬರುತ್ತೆ ಅಂತ ನೋಡಿ. ಯಾಕೆ ಅಂದರೆ BJPಯವರು ನಿನ್ನೆ ಹೇಳಿದ್ದಾರೆ 2028ಕ್ಕೆ ನಾವೇನಾದರೂ BJP ಸರ್ಕಾರ ಗೆದ್ದರೆ ಪ್ರತಿ ಗೃಹಲಕ್ಷ್ಮಿಯರಿಗೆ 5,000 ರೂಪಾಯಿ ಕೊಡ್ತೀವಿ ನೋಡಿ. ಅದ್ರ ಜೊತೆ ನೋಡಿ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರು BMTC ಹಾಗೂ KSRTC ಬಸ್ಸಲ್ಲಿ ಆಧಾರ್ ಕಾರ್ಡ್ನ ತೋರಿಸ್ಕೊಂಡು ಫ್ರೀಯಾಗಿ ಓಡಾಡ್ಬೋದಿತ್ತು. ಅದೇ ಥರ ಪುರುಷರು ಕೂಡ BMTC ಹಾಗೂ KSRTCಲಿ ಕೂಡ ಫ್ರೀಯಾಗಿ ಓಡಾಡ್ಬೋದು 2028ರಲ್ಲಿ BJP ಸರ್ಕಾರ ಬಂದ ಮೇಲೆ ಅಂತ ಅಶೋಕ್ ಅವರು ಹೇಳಿಕೆ ನೀಡ್ತಾ ಇದ್ದಾರೆ. ಮುಳ್ಳನ್ನು ಮುಳ್ಳಿಂದನೇ ತೆಗಿತೀವಿ ಅಂತ ಅಶೋಕ್ ಅವರು ಹೇಳ್ತಾ ಇದ್ದಾರೆ ನೋಡಿ. ಸ್ನೇಹಿತರೆ, ಯಾರು ಏನೇ ಹೇಳಿ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ 29 ಕಂತಿನ ಹಣ ಕೊಟ್ಟಿದೆ. ಈ ಥರ ಬೇರೆ ಸರ್ಕಾರ ಬಂದರೆ ಖಂಡಿತ ಕೊಡುತ್ತಾ? ಖಂಡಿತವಾಗ್ಲೂ ಕೊಡ್ತಾರ? ಅದು 5,000 ರೂಪಾಯಿ ಕೊಡ್ತಾರ ಗೃಹಲಕ್ಷ್ಮಿಯರಿಗೆ? HD ಕುಮಾರಸ್ವಾಮಿ ಅವರು ಬೇರೆ ಹೇಳಿದ್ದಾರೆ, ನಾವು ಗೆದ್ದರೆ 5,000 ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿಯರಿಗೆ ಅಂತ. 1 ತಿಂಗಳು ಕೊಟ್ಬಿಟ್ಟು ಅದಾದಮೇಲೆ ಮುಂದೆ ಕೊಡ್ತಾರ? ಅದು ಸಾಧ್ಯವಾಗುತ್ತಾ ನೋಡಿ ಸ್ನೇಹಿತರೆ? ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾರೋ 2,000 ರೂಪಾಯಿನೇ 3 ತಿಂಗಳಿಗೊಂದ್ಸರಿ, 4 ತಿಂಗಳಿಗೊಂದ್ಸರಿ, ಹಬ್ಬ ಬಂದಾಗ ಅಥವಾ ಬೈ ಎಲೆಕ್ಷನ್ ಬಂದಾಗ ಬಿಡುಗಡೆ ಮಾಡ್ತಾ ಇದೆ. ನಾವು ಹೇಳ್ತಾ ಇರೋದಲ್ಲ ಇದು. ಎಲ್ಲ ಗೃಹಲಕ್ಷ್ಮಿಯರು ಹಾಗೂ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಏನು 2,000 ರೂಪಾಯಿ ಕೊಡ್ತಾ ಇದೆ ಅದು ಕೊಟ್ಟರೆ ಸಾಕು. ಇನ್ನು 30ನೇ ಕಂತಿನ ಹಣ ಈವರೆಗೂ ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ಖಂಡಿತ ಬಿಡುಗಡೆ ಆದರೆ ನಾವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. 30ನೇ ಕಂತಿನ ಹಣ DBT ಸ್ಟೇಟಸ್ಸು ಇನ್ನೂ ಪುಷ್ ಆಗಿಲ್ಲ. ಆದ್ದರಿಂದ ಸರ್ಕಾರ ಈ ಸರಿ ಸ್ವಲ್ಪ ಲೇಟಾಗಿ ಕೊಡ್ಬೋದು 30ನೇ ಕಂತಿನ ಹಣ ಅಂತ ನಮಗೆ ಮಾಹಿತಿ ಬಂದಿದೆ ಸ್ನೇಹಿತರೆ. ಇದೇ ಥರ ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.